ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಈಗ ಕೇಂದ್ರದ ವಿರುದ್ಧ ಅನುದಾನ ತಾರತಮ್ಯ ಫೈಟ್ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಒಕ್ಕೂಟ ವ್ಯವಸ್ಥೆಗೆ ಕೇಂದ್ರ ಸರ್ಕಾರ ಧಕ್ಕೆ ತರ್ತಾ ಇದೆ ಅಂತ ಸಚಿವ ಪರಮೇಶ್ವರ್ ಆರೋಪ ಮಾಡಿದ್ದಾರೆ. ನಮ್ಮ ರಾಜ್ಯದ ತೆರಿಗೆ ಹಣ ಕೊಡೋಕೆ ಕೇಂದ್ರ ಮೀನಾಮೇಷ ಎಣಿಸ್ತಾ ಇದೆ. ರಾಜ್ಯದಲ್ಲಿ ಬರಗಾಲ ಇದ್ದರೂ ಕೇಂದ್ರ ಸರ್ಕಾರ ಬಿಡಿಗಾಸನೂ ನೀಡಿಲ್ಲ. ರಾಜ್ಯ ಸರ್ಕಾರಗಳ ಕತ್ತು ಹಿಸುಕುವ ಕೆಲಸವನ್ನ ಮಾಡ್ತಾ ಇದೆ ಅಂತ ಪರಮೇಶ್ವರ್ ಅವರು ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಆರೋಪಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಟಕ್ಕರ್ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರ ಅನುದಾನ ತಾರತಮ್ಯ ಮಾಡ್ತಾ ಇದೆ ಅಂತ ಕಾಂಗ್ರೆಸ್ ಆರೋಪಿಸ್ತಾ ಇದೆ. ಆದರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ರಾಜ್ಯಗಳ ನಿರ್ಲಕ್ಷ್ಯ ಮಾಡಲಾಗಿತ್ತು. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಸರಿಯಾಗಿ ಯೋಜನೆ ರೂಪಿಸುವಂತ ಜ್ಞಾನ ಇಲ್ಲ. ಕೇಂದ್ರದ ಬಳಿ ಸೂಕ್ತವಾಗಿ ಸಮಸ್ಯೆ ಹೇಳಿಕೊಳ್ಳುವ ಬುದ್ಧಿ ಇಲ್ಲ. ರಾಜ್ಯದ ಸಂಸದರಿಗೆ ಧ್ವನಿ ಇಲ್ಲ ಎಂಬ ಅಪವಾದವನ್ನು ಸುಳ್ಳು ಮಾಡಲೆಂದೇ ಮೈತ್ರಿ ಮಾಡಿಕೊಂಡಿದ್ದೇವೆ. ಲೋಕಸಭೆಯ ಸದಸ್ಯರಿಗೂ ಧ್ವನಿ ಇದೆ ಅನ್ನೋದನ್ನು ತೋರಿಸ್ತೀವಿ ಅಂತ ಕುಮಾರಸ್ವಾಮಿ ಅವರು ಹೇಳಿಕೊಂಡಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಕೂಡ ಕಾಂಗ್ರೆಸ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ, ಒಕ್ಕೂಟದ ವ್ಯವಸ್ಥೆ ಅಪಾಯದಲ್ಲಿದೆ. ಆದ್ರೆ ಇಲ್ಲಿಯವರೆಗೂ ಒಂದು ಸಿಂಗಲ್ MP ಒಂದೇ ಒಂದು ರೂಪಾಯಿ ಬಿಡುಗಡೆ ಮಾಡಿ ಇಷ್ಟು ಅನ್ಯಾಯ ಕರ್ನಾಟಕಕ್ಕಾಗ್ತಾ ಇದೆ. ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಮತ್ತು ದೇಶದಲ್ಲಿ ಒಕ್ಕೂಟದ ವ್ಯವಸ್ಥೆಗೆ ಮತ್ತು ಪ್ರಜಾಪ್ರಭುತ್ವಕ್ಕೆ ಮಾಡ್ತಾ ಇರತಕ್ಕಂತ ಜನವಿರೋಧಿ ನೀತಿಗಳು. ಕರ್ನಾಟಕದ ಲೋಕಸಭಾ ಸದಸ್ಯರಿಗೂ ಧ್ವನಿ ಇದೆ, ಗಟ್ಟಿತನ ಇದೆ ಅಂತಕ್ಕಂಥದ್ದನ್ನ ನಿರೂಪಿಸಬೇಕು ಅಂತಲೇ ಇವತ್ತು ಈ ಒಂದು ಮೈತ್ರಿಗೆ ನಾವು ಒಡಂಬಡಿಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ನಾಡಿನ ಜನತೆಯ ಹಿತದೃಷ್ಟಿಗೋಸ್ಕರವಾಗಿ ಇವತ್ತು ಏನು ಅನ್ಯಾಯ ಆಗಿದೆ ಅದೆಂತ ಆ ಎಲ್ಲಾ ಕೂಗುಗಳಿಗೆ ಸಂಪೂರ್ಣವಾಗಿ ವಿರಾಮ ಹೇಳಲಿಕ್ಕೆ NDRF ನ ಹಣ ಅಂತ ಹೇಳ್ತಾರೆ. ನಿಮ್ಮಲ್ಲಿರ್ತಕ್ಕಂಥ ಲೋಪಗಳನ್ನ ಮುಚ್ಕೊಳ್ಳಿಕ್ಕೆ ಕೇಂದ್ರ ಸರ್ಕಾರದ ಮೇಲೆ ಪ್ರತಿನಿತ್ಯ ನಿಮ್ಮ ದಾಳಿ ನೋಡ್ತಾ ಇದ್ದೇನೆ. ಸೋಲಿನ ಭಯದಿಂದ ಒಂದು ಕಡೆ ಬರದ ರಾಜಕೀಯ ಮಾಡ್ತಾ ಇದ್ದಾರೆ. ಸರ್ಕಾರ ಸುಳ್ಳು ಹೇಳುವಂತ ಪ್ರಕ್ರಿಯೆಯನ್ನು ಅತ್ಯಂತ ವ್ಯವಸ್ಥಿತವಾಗಿ ಸುಳ್ಳು ಪ್ರಚಾರವನ್ನು ಮಾಡೋದು ಅತ್ಯಂತ ವ್ಯವಸ್ಥಿತವಾಗಿ ಮುಂದುವರಿಸಿದೆ. ಗ್ರಾಂಟಿನ್ ಯೋಜನೆಯಲ್ಲಿ 50,000 ಕೋಟಿ ರೂಪಾಯಿ ಬರ್ತಾ ಇದ್ರೆ ಈಗ 2,80,000 ಕೋಟಿ ಬಂದಿದೆ. ಎಲ್ಲವನ್ನೂ ಚುಕ್ತಾ ಮಾಡಿದ್ದಾರೆ. ಯಾವುದೂ GST ಬಾಕಿ ಉಳಿದಿಲ್ಲ. ಚರ್ಚೆಗೆ ನೀವು ಪ್ರದರ್ಶನ ಮಾಡಿದ ಇದನ್ನು ಒಂಥರ ತೇಲಿ ಬಿಡುವಂಥ ಕೆಲಸವನ್ನ NDA ಮೈತ್ರಿಯಲ್ಲಿರುವಂಥ JDS ಮತ್ತು BJP ಮಾಡ್ತಾ ಇರೋಂಗಿದೆ. ತೇಲಿ ಬಿಡುವ ಹಂಗೆ ರೀತಿಯಲ್ಲಿ GST ಹಣ ಬಾಕಿ ಇರುವಂಥ ವಿಚಾರ, ಅನುದಾನ ಬಂದಿಲ್ಲ ಅನ್ನುವಂಥ ವಿಚಾರ ಸೆಕೆಂಡರಿ. ಅದು ಕೋರ್ಟಲ್ಲಿ ಈಗಾಗಲೇ ಕೇಸ್ ಹಾಕಿದೀವಿ ಅಂತ ರಾಜ್ಯ ಸರ್ಕಾರ ಹೇಳಕೊಂಡಿದೆ. ಅದು ಸುಪ್ರೀಂ ಕೋರ್ಟಲ್ಲಿ ಇದೆ. ಅದ್ರ ಬಗ್ಗೆ ಬರುತ್ತೆ ಅನುದಾನ ಕರೆಕ್ಟಾಗಿ ಬಂದಿದೆಯಲ್ಲ ಅಂತ. ನಾವು ಕೇಳ್ತಾ ಇರುವಂಥದ್ದು ಬರಗಾಲದ ವಿಚಾರದಲ್ಲಿ ನೀವು ಎಷ್ಟು ಹಣ ಬಿಡುಗಡೆ ಮಾಡಿದ್ದೀರಾ ಅಂತ ಹೇಳಿ, ಅದರಲ್ಲಿ ಅನ್ಯಾಯ ಆಗಿದೆ ಇಲ್ಲೋ ಅನ್ನುವಂಥ ವಿಚಾರ ಅದನ್ನು ಮಾತನಾಡಿದ್ರೆ ಇಲ್ಲೆಲ್ಲ ಮಾತನಾಡ್ತಾ ಇದ್ದೀರಾ. ಬರಗಾಲದ ವಿಚಾರದಲ್ಲಿ ಕಾಂಗ್ರೆಸ್ಸಿಗೂ ಏನಾಗಬೇಕಾಗಿಲ್ಲ, BJP ನಾಯಕರುಗಳಿಗೂ ಏನಾಗಬೇಕಾಗಿಲ್ಲ. ಒದ್ದಾಡುವಂಥದ್ದು ರೈತರು. ಬೆಳೆದಿರುವಂಥ ಬೆಳೆಗೆ ಪರಿಹಾರ ಸಿಗದೇ ಇದ್ದಾಗ ನೀರಿನ ವಿಚಾರದಲ್ಲಿ ಜನ ಒದ್ದಾಡ್ತಾರೆ. ಹಳ್ಳಿಗಳಿಗೆ ಬೇಕಾಗಿರುವಂಥ ಅನುಕೂಲಗಳಾಗಬೇಕು. ಬರಗಾಲದ ವಿಚಾರದಲ್ಲಿ ಅದನ್ನು ಮಾತನಾಡಿ ಅಂತಂದರೆ ನಾವು ಮುಂದೆ ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ, ನಾವು ಅದಕ್ಕೆ ಬಂದಿರೋದು ಮೈತ್ರಿ ಆಗಿರೋದು. ನೋ, ಇಟ್ಸ್ ನಾಟ್ ದ ವೇ. ಮನೆ ಜೋಶಿ ಸರು ಅಷ್ಟೇ, ನೀವು GST ಕೊಟ್ಟಿದ್ದೀವಿ ಅನ್ನೋದು ಹೇಳ್ತಾ ಇಲ್ಲ. ಬರಗಾಲದಲ್ಲಿ ಎಷ್ಟು ಕೊಟ್ಟಿದ್ದೀರಾ ಹೇಳಿ. ಇವರು ಗ್ಯಾರಂಟಿಗಳಿಂದಾಗಿ ಹಣ ಕಳ್ಕೊಂಡಿದ್ದಾರೋ ಬಿಟ್ಟಿದ್ದಾರೋ ಖಾಲಿ ಆಗಿದೆ, ದಟ್ಸ್ ಡಿಫರೆಂಟ್. ಬಟ್ ಬರಗಾಲದ ವಿಚಾರದಲ್ಲಿ ಕೇಂದ್ರ ಹೇಗೆ ನಿಂತ್ಕೊಂಡಿದೆ ಹೇಳಿ ರಾಜ್ಯಕ್ಕೆ, ಅದು ಇಂಪಾರ್ಟೆಂಟು. ಹೇಳಿ, ಅದಕ್ಕೆ ಉತ್ತರ ಕೊಡಿ ಯಾರಾದರೂ. ಮೇಕೆದಾಟು ಯೋಜನೆ ವಿಚಾರದಲ್ಲಿ ಕಾಂಗ್ರೆಸ್ ದೋಸ್ತಿಗಳ ಮಧ್ಯೆ ರಾಜಕೀಯ ಜೋರಾಗಿದೆ. ಮೇಕೆದಾಟು ಯೋಜನೆ ಜಾರಿ ಮಾಡೇ ಮಾಡ್ತೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಮೇಕೆದಾಟು ಮಹದಾಯಿ ಯೋಜನೆಗಳ ಬಗ್ಗೆ ಲೋಕಸಭೆಯಲ್ಲಿ ಚರ್ಚೆ ಮಾಡುವಷ್ಟು ಸಾಮರ್ಥ್ಯ ನನಗಿದೆ ಅಂತ ತುಮಕೂರು ಕಾಂಗ್ರೆಸ್ ಅಭ್ಯರ್ಥಿ ಮುದ್ದಹನುಮೇಗೌಡ ಹೇಳಿಕೊಂಡಿದ್ದಾರೆ. ಇದಕ್ಕೆ ಕುಮಾರಸ್ವಾಮಿ ಟಕ್ಕರ್ ಕೊಟ್ಟಿದ್ದಾರೆ. ಬಿಜೆಪಿ ಸೇರಿ ನಾವು ಕೂಡ ಮೇಕೆದಾಟು ಯೋಜನೆ ಜಾರಿಗೆ ತರ್ತೀವಿ ಅಂತ ಘೋಷಿಸಿದ್ದಾರೆ. ಇದೇ ವೇಳೆ ನಾವು ಮತಕ್ಕೋಸ್ಕರ ತಾತ್ಕಾಲಿಕ ಪ್ರಣಾಳಿಕೆ ಕೊಡೋದಿಲ್ಲ ಅನ್ನುವ ಮಾತನ್ನ ಕುಮಾರಸ್ವಾಮಿ ಹೇಳಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಇಡೀ ಜಿಲ್ಲೆಯ ಭೌಗೋಳಿಕ ಚಿತ್ರಣ ಅತ್ಯಂತ ಸಮರ್ಥವಾಗಿ ನಾನು ಬಲ್ಲವನಾಗಿದ್ದೇನೆ. ರೀಜನಲ್ ಸಮಸ್ಯೆಗಳು ಇದೆ, ಮಹದಾಯಿ ವಿಚಾರನೂ ಮಾಡ್ತೀನಿ, ಮೇಕೆದಾಟು ವಿಚಾರನೂ ಕೂಡ ನಾನು ಪಾರ್ಲಿಮೆಂಟ್ ಅಲ್ಲಿ ಗಲಾಟೆ ಮಾಡ್ತೀನಿ. ನಾವು ಬರೀ ಚುನಾವಣೆಯಲ್ಲಿ ಮತ ಪಡೀಲಿಕ್ಕೆ ತಾತ್ಕಾಲಿಕವಾದಂತಹ ಪ್ರಣಾಳಿಕೆಯನ್ನು ಕೊಡ್ತಕ್ಕಂಥ ಪ್ರಶ್ನೆ ಅಲ್ಲ ಇದು. ರಾಷ್ಟ್ರೀಯ ಅಧ್ಯಕ್ಷರ ಒಂದು ಚಿಂತನೆಗಳಿಗೆ ಸಂಪೂರ್ಣ ನಮ್ಮ ಸಹಮತ ಇದ್ರೂ 3 ಸ್ಥಾನಗಳಲ್ಲಿ ನಮ್ಮ ಒಂದು ಸ್ಪರ್ಧೆ ಇರತಕ್ಕಂಥದ್ದು. ಇಡೀ ದೇಶದಾದ್ಯಂತ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಎಲ್ಲ ನಾಯಕರುಗಳು ಮಾತನಾಡೋದು ನಿಮ್ಮ ರಾಜಕೀಯಕ್ಕೋಸ್ಕರ ಮಾತನಾಡ್ತೀರಾ. ಏನೇ ಆದರೂ ಅದು ಕೋರ್ಟಿಂದ ಇತ್ಯರ್ಥ ಆಗಬೇಕು, ಎನ್ವೈರ್ಮೆಂಟ್ ಕ್ಲಿಯರೆನ್ಸ್ಗಳು ಬರಬೇಕು. ಆ ಕಡೆಗೆ ತಮಿಳುನಾಡು ಹೇಗೆ ಒಪ್ಪಿಗೆ ಕೊಡುತ್ತೆ ಅನ್ನೋದ್ರ ಮೇಲೆ ಮೇಕೆದಾಟು ನಿರ್ಣಯವಾಗುತ್ತೆ. ಎಲ್ಲವೂ ಕೂಡ ಕೋರ್ಟ್ ಮೂಲಕವಾಗಬೇಕು. ನಿಮ್ಮದೆಲ್ಲ ರಾಜಕೀಯಕ್ಕೋಸ್ಕರ ಅಷ್ಟೇ ಮಾತುಗಳು.
ಇನ್ನು ಯಾದಗಿರಿ ಜಿಲ್ಲೆಯ ಸುರಪುರ ವಿಧಾನಸಭೆ ಉಪಚುನಾವಣೆಗೆ ಅಂದರೆ ಲೋಕಸಭೆ ಜೊತೆಗೆ ಕೆಲವೊಂದಿಷ್ಟು ಉಪಚುನಾವಣೆಗಳಿದ್ದಾವೆ. ಅದರಲ್ಲಿ ಸುರಪುರ ಕೂಡ ಒಂದು. ಅದರಲ್ಲಿ ಬಿಜೆಪಿ ಅಭ್ಯರ್ಥಿ ಘೋಷಣೆ ಮಾಡಿಕೊಂಡಿದ್ದಾರೆ. ಮಾಜಿ ಶಾಸಕ ರಾಜುಗೌಡಗೆ ಬಿಜೆಪಿ ಟಿಕೆಟ್ ಘೋಷಣೆ ಮಾಡಿದೆ. ಕಾಂಗ್ರೆಸ್ನ ಶಾಸಕ ರಾಜ ವೆಂಕಟಪ್ಪ ನಾಯಕ್ ಅಕಾಲಿಕ ನಿಧನದಿಂದ ಈ ಸ್ಥಾನ ತೆರವಾಗಿತ್ತು. ಈಗಾಗಲೇ ರಾಜ ವೆಂಕಟಪ್ಪ ನಾಯಕ್ ಅವರ ಮಗ ರಾಜ ವೇಣುಗೋಪಾಲ್ ನಾಯಕರನ್ನ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಈಗಾಗಲೇ ಘೋಷಣೆಯನ್ನು ಮಾಡಿದೆ. ಮೇ 7ರಂದು ಉಪಚುನಾವಣೆಗೆ ಮತದಾನ ನಡೆಯುತ್ತೆ. ತಂದೆಯ ಸಾವಿನ ಅನುಕಂಪ ಮತ್ತು ಕಾಂಗ್ರೆಸ್ ಆಡಳಿತದಲ್ಲಿರುವುದು ರಾಜ ವೇಣುಗೋಪಾಲ್ ಅವರಿಗೆ ಪ್ಲಸ್ ಆಗುವಂತಹ ಸಂಭವ ಇದೆ ಅಂತಿದ್ದಾರೆ. ಸಹಜವಾಗಿಯೇ. ಇನ್ನು 2023 ವಿಧಾನಸಭೆ ಚುನಾವಣೆಯಲ್ಲಿ ರಾಜ ವೆಂಕಟಪ್ಪ ನಾಯಕ್ ವಿರುದ್ಧ 25,223 ಮತಗಳ ಅಂತರದಿಂದ ರಾಜುಗೌಡ ಸೋತಿದ್ರು. ಇದೀಗ ಬೈ ಎಲೆಕ್ಷನ್ ಅಲ್ಲಿ ಗೆಲುವು ಸಾಧಿಸೋಕೆ ರಾಜುಗೌಡ ಸ್ವಲ್ಪ ಹೆಚ್ಚೇ ಹೋಮ್ವರ್ಕ್ ಮಾಡಬೇಕಾಗಿದೆ. ಕಾರಣ ಆ ಕಡೆ ಅನುಕಂಪ ಇರೋದ್ರಿಂದ ಈ ಕಡೆ ವರ್ಕ್ ಇನ್ನೂ ಜಾಸ್ತಿ ಮಾಡಬೇಕಾಗತ್ತೆ. ದೆಹಲಿ ಸಿಎಂ ಬಂಧನದ ಬಗ್ಗೆ ಜರ್ಮನಿ ಬೆನ್ನಲ್ಲೇ ಅಮೆರಿಕ ಕೂಡ ಮೂಗು ತೂರಿಸೋದಕ್ಕೆ ನೋಡಿದೆ. ಈ ಬೆಳವಣಿಗೆಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ. ಈ ಪ್ರಕರಣದಲ್ಲಿ ಪಾರದರ್ಶಕವಾಗಿ ತನಿಖೆ ನಡೆಯುತ್ತೆ ಅಂತ ಬಯಸ್ತೀವಿ ಅಂತ ಅಮೆರಿಕ ಹೇಳಿದೆ. ಇನ್ನು ಇಡಿ ಕಸ್ಟಡಿಯಲ್ಲಿ ಇರುವಾಗಲೇ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಮತ್ತೊಂದು ಆದೇಶ ಹೊರಡಿಸಿದ್ದಾರೆ. ಅಲ್ಲದೆ ನನ್ನನ್ನ ಜೈಲಿನಲ್ಲಿಡಲು ಸಾಧ್ಯವಿಲ್ಲ, ಶೀಘ್ರದಲ್ಲೇ ಹೊರ ಬರ್ತೀನಿ ಅಂತ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಈ ಬೆನ್ನಲ್ಲೇ ಕಸ್ಟಡಿಯಲ್ಲಿದ್ದಾಗ ನೀಡುವ ಆದೇಶ ಪಿಎಂಎಲ್ಎ ಕೋರ್ಟ್ ಆದೇಶಕ್ಕೆ ಅನುಗುಣವಾಗಿದೆಯಾ ಅಂತ ಖಚಿತಪಡಿಸಿಕೊಳ್ಳೋದಕ್ಕೆ ಇಡಿ ಕಾನೂನು ತಜ್ಞರ ಮೊರೆ ಹೋಗಿದೆ. ಇನ್ನು ಇದೇ ಪ್ರಕರಣದಲ್ಲಿ ಬಿಆರ್ಎಸ್ ನಾಯಕಿ ಕವಿತಾಗೆ ದೆಹಲಿ ಕೋರ್ಟ್ 14 ದಿನಗಳ ನ್ಯಾಯಾಂಗ ಬಂಧನ ವಿಧಿಸಿದೆ. ಮಗನ ಪರೀಕ್ಷೆಗಾಗಿ ಮಧ್ಯಂತರ ಜಾಮೀನು ಕೋರಿದ್ರೂ ಕೂಡ ಪಿಎಂಎಲ್ಎ ಆಕ್ಟ್ ಅಡಿ ಜಾಮೀನು ನೀಡಲು ಕಠಿಣ ರೂಲ್ಸ್ ಇರುವುದರಿಂದ ಕವಿತಾಗೆ ಕೋರ್ಟ್ ಜಾಮೀನನ್ನು ನಿರಾಕರಿಸಿದೆ. ಅಮೆರಿಕದ ಬಾಲ್ಟಿಮೋರ್ನಲ್ಲಿರುವಂತಹ ಫ್ರಾನ್ಸಿಸ್ ಸ್ಕಾಟ್ ಕೀ ಎಂಬ ಉಕ್ಕಿನ ಸೇತುವೆಗೆ ಕಂಟೈನರ್ ನೌಕೆಯೊಂದು ರಭಸವಾಗಿ ಡಿಕ್ಕಿ ಹೊಡೆದಿದೆ. ಪರಿಣಾಮ 2.5 ಕಿಲೋಮೀಟರ್ ಉದ್ದದ ಸೇತುವೆ ಮಕ್ಕಳ ಆಟಿಕೆಯ ರೀತಿ ನೋಡುತ್ತಲೇ ಕುಸಿದು ಬಿದ್ದಿದೆ. ದುರಂತ ಸಂದರ್ಭದಲ್ಲಿ ಸೇತುವೆ ಮೇಲೆ ಹಲವು ವಾಹನಗಳು ಸಂಚರಿಸ್ತಾ ಇದ್ವು. ಪರಿಣಾಮ ಸುಮಾರು 20 ಮಂದಿ ನದಿ ಪಾಲಾಗಿದ್ದಾರಂತೆ. ನೀರು ಪಾಲಾದವರಿಗೆ ಈಗ ಹುಡುಕಾಟ ಮುಂದುವರೆದಿದೆ. ಇದಕ್ಕೆ ಸಂಬಂಧಿಸಿದಂಥ ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಮಂಡ್ಯ, ಮೈಸೂರು, ಉಡುಪಿ ಜಿಲ್ಲೆಗಳಲ್ಲಿ ನಡೆದ 3 ಪ್ರತ್ಯೇಕ ದುರಂತದಲ್ಲಿ 9 ಮಂದಿ ನೀರು ಪಾಲಾಗಿದ್ದಾರೆ. ಮಂಡ್ಯದ ಮುತ್ತತ್ತಿಗೆ ಪ್ರವಾಸ ಬಂದಿದ್ದ ಮೈಸೂರಿನ 4 ಕಾವೇರಿಯಲ್ಲಿ ಈಜಲು ಹೋಗಿ ಜಲಸಮಾಧಿಯಾಗಿದ್ದಾರೆ. ದುರಂತದಲ್ಲಿ ತಂದೆ, ಮಗ ಕೂಡ ಸಾವನ್ನಪ್ಪಿದ್ದಾರೆ. 40 ವರ್ಷದ ನಾಗೇಶ್, 17 ವರ್ಷದ ಭರತ್ ಸೇರಿ 4 ಸಾವನ್ನಪ್ಪಿದ್ದಾರೆ. ಇನ್ನು ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಗಿದ್ದನಪುರ ಬಳಿಯ ಕಪಿಲಾ ನದಿಯಲ್ಲಿ ಈಜಲು ಹೋಗಿದ್ದ ಬಿಹಾರ ಮೂಲದ 3 ಯುವಕರು ನದಿ ಪಾಲಾಗಿದ್ದಾರೆ. ಸ್ಥಳೀಯ ಕಂಪನಿಯೊಂದರಲ್ಲಿ ಈ ಯುವಕರು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ರು. ಪೊಲೀಸರು ತನಿಖೆಯನ್ನು ನಡೆಸಿದ್ದಾರೆ. ಇನ್ನು ಉಡುಪಿಯ ಬ್ರಹ್ಮಾವರದ ಹೊಯ್ಸಳ ಗ್ರಾಮದ ಬಳಿಯ ಸೀತಾ ನದಿಯಲ್ಲಿ ಮೀನು ಹಿಡಿಯಲು ಹೋದ ಯುವಕರಿಬ್ಬರು ನೀರಿನ ಸೆಳೆತಕ್ಕೆ ಸಿಲುಕಿ ಮೃತಪಟ್ಟಿದ್ದಾರೆ. ಮೃತರನ್ನ ಶ್ರೀಶಾ ಮತ್ತು ಪ್ರಶಾಂತ್ ಪೂಜಾರಿ ಅಂತ ಗುರುತಿಸಲಾಗಿದೆ. ಬೇಸಿಗೆಯಲ್ಲಿ ನೀರಲ್ಲಿ ಈಜಾಡಬೇಕು ಅಂತ ಅನಿಸುತ್ತೆ. ಸ್ವಲ್ಪ ಎಲ್ಲೋ ಹೋದ್ರೆ ಹುಷಾರಾಗಿರಿ. ಕಾರಣ ಹೂಳು ಬಿದ್ದಿರುತ್ತೆ ಒಳಗಡೆಗೆ, ಗೊತ್ತಾಗಿರೋದಿಲ್ಲ ನಿಮಗೆ. ನೀರಲ್ಲಿ ಬಿದ್ದುಬಿಟ್ರೆ ಬಹಳ ಕಷ್ಟ. ಏನೋ ಮಾಡೋಕ್ಕೆ ಹೋಗಿ ಏನೇನೋ ಆಗ್ಬಿಡಂಗಾಗುತ್ತೆ. ಸುಳಿಗಳು ಕೆಲವು ಕಡೆಗಳಲ್ಲಿ ಸಿಗುತ್ತೆ, ಗೊತ್ತೇ ಆಗಲ್ಲ ನಿಮಗೆ. ಮುತ್ತತ್ತಿಯಲ್ಲಿ ಹಾಗೆ ಸುಳಿಗಳು ಜಾಸ್ತಿ ಇದೆ ಅಂತಾರೆ. ಬೋರ್ಡು ಕೂಡ ಇದೆ. ಸ್ವಲ್ಪ ಹುಷಾರಾಗಿರಿ ಎಲ್ಲೇ ಹೋದ್ರೂ. ಇಲ್ಲದೇ ಇದ್ರೆ ಈ ಪರಿಸ್ಥಿತಿ ಅನುಭವಿಸಬೇಕಾಗತ್ತೆ. ಇನ್ನು ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ನಡೆದು 1 ತಿಂಗಳಾದರೂ ಕೂಡ ಇನ್ನೂ ಬಾಂಬರ್ ಮಾತ್ರ ಪತ್ತೆಯಾಗಿಲ್ಲ. ಆದರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಾಂಬರ್ಗೆ ಸಹಕರಿಸಿದ 2 ಆರೋಪಿಗಳನ್ನು ಎನ್ಐಎ ಅಧಿಕಾರಿಗಳು ಬಂಧಿಸಿ ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ. ಈ 2 ಬಂಧಿತರು ಬಾಂಬರ್ ಮುಸಾವಿರ್ ಹುಸೇನ್ನ ಭೇಟಿ ಮಾಡಿದ್ದಲ್ಲದೆ ರಾಮೇಶ್ವರಂ ಕೆಫೆಗೆ ಹೋಗಲು ಸಹಾಯ ಕೂಡ ಮಾಡಿದ್ರು ಅನ್ನೋದು ವಿಚಾರಣೆಯಲ್ಲಿ ಈಗ ತಿಳಿದು ಬರ್ತಾ ಇದೆ. ರಾಜ್ಯ ಸರ್ಕಾರದ ಬ್ರ್ಯಾಂಡ್ ಬೆಂಗಳೂರು ಹೆಸರಿನಲ್ಲಿ ರಸ್ತೆ ಬದಿ ವ್ಯಾಪಾರಿಗಳಿಗೆ ಮಾರ್ಷಲ್ಸ್ಗಳು ಕಿರುಕುಳ ನೀಡ್ತಾ ಇರುವಂತಹ ಘಟನೆ ಬೆಳಕಿಗೆ ಬಂದಿದೆ. ಇದಕ್ಕೆ ಪೂರಕವಾಗಿ ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸ್ ಬಳಿ ವ್ಯಾಪಾರ ಮಾಡ್ತಿದ್ದ ವೃದ್ಧನಿಗೆ ಮಾರ್ಷಲ್ಸ್ಗಳು ಕಿರುಕುಳ ಕೊಟ್ಟಿದ್ದಾರೆ. ನಿಂತಲ್ಲಿ ನಿಂತ್ಕೊಳ್ಳಲ್ಲ, ಓಡಾಡ್ಕೊಂಡೇ ವ್ಯಾಪಾರ ಮಾಡ್ತೀನಿ ಅಂತ ಎಷ್ಟೇ ಗೋಗರ್ದ್ರೂ ಕೂಡ ಮಾರ್ಷಲ್ಸ್ಗಳು ಮನಸ್ಸು ಕರಗಿಲ್ಲ, ಅವಕಾಶ ಮಾಡಿಕೊಡ್ಲಿಲ್ಲ. ವೃದ್ಧ ಅಂಗಲಾಚುವ ವಿಡಿಯೋ ವೈರಲ್ ಆಗಿದೆ. ಮಾರ್ಷಲ್ಸ್ಗಳ ನಡೆಗೆ ನೆಟ್ಟಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಲು ಕೆಳಗಡೆ ಇಟ್ಟಿಲ್ಲ, ಕೈ ಹಿಡ್ಕೊಂಡಿದ್ದಾರೆ, ಬಿಡಿ ಅವ್ರನ್ನ. ನೀವು ಕೆಳಗಡೆ ಇಟ್ಟರೆ ಹಿಡ್ಕೋಬೇಕು. ಅವ್ರು ಕೈಯಲ್ಲಿ ಹಿಡ್ಕೊಂಡಿದಾರೆ, ಮಾಲು ಕೈಯಲ್ಲಿ ಹಿಡ್ಕೊಂಡು ಓಡಾಡ್ತಾ ಇದಾರೆ, ಗೊತ್ತಾಯ್ತಾ? ಮಾಲು ಕೆಳಗಡೆ ಇಡಬೇಕು, ಕೆಳಗಡೆ ಇಟ್ಟರೆ ಎತ್ಕೋಬೇಕು ನೀವು. ಮಾನವೀಯತೆ ಏನಾದರೂ ಇದೆಯಾ ಮಾರ್ಷಲ್ಸ್ಗಳಿಗೆ? ಯಾಕೆ ಹಿಂಗೆ ವರ್ತಿಸ್ತೀರ ಒಂಥರ ರಾಕ್ಷಸರ ರೀತಿಯಲ್ಲಿ? ಯಾರಾದರೂ ಬ್ಯಾಗ್ ಒಂದು ಕಡೆ ನಿಂತ್ಕೊಂಡು ಮಾರಾಟ ಮಾಡ್ತಾರೆ ಈ ರೀತಿಯಾಗಿ? ಮಾರ್ಕೆಟಿಗೆ ಹೋಗಿದ್ರೋ ಇಲ್ವೋ ಮಾರ್ಷಲ್ಸ್ಗಳು? ನೀವು ಮಧ್ಯಮ ವರ್ಗದಿಂದ ಬಂದವರೇ ಇದ್ದೀರಾ, ಬಡವರ್ಗದಿಂದ ಬಂದವರೇ ಇದ್ದೀರಾ. ಮಾರ್ಷಲ್ಸ್ಗಳು ಕೂಡ ಯಾರು ಶ್ರೀಮಂತ ವರ್ಗದಿಂದ ಬಂದವರಲ್ಲ ನೀವು. ಯಾಕ್ರಿ ಅವ್ರ ಮೇಲೆ ಅಷ್ಟೊಂದು ದೌರ್ಜನ್ಯ ಮಾಡ್ತಾ ಇದ್ದೀರಾ? ಯಾವುದೋ ದಬ್ಬಾಳಿಕೆ ಇನ್ಯಾವುದೋ ಮೇಲೆ ಮಾಡೋಕ್ಕೆ ಹೋಗಬೇಡಿ, ಬಿಡಿ ಅವ್ರನ್ನ. ಪಾಪ ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಒಂದು ಬ್ಯಾಗ್ ಮಾರ್ತಿರ್ತಾರೆ. ಕಾರಣ ಜನ
ಪ್ಲಾಸ್ಟಿಕ್ ಬ್ಯಾಗನ್ನು ಯೂಸ್ ಮಾಡೋದು ಬೇಡ ಅಂತ ಬ್ಯಾಗ್ಗಳನ್ನು ಮಾರಾಟ ಮಾಡೋಕ್ಕೆ ಇವರು ಓಡಾಡ್ತಾ ಇದ್ದಾರೆ. ಸಹಕರಿಸಿ ಅವ್ರಿಗೊಂಚೂರು. ಯಾವುದನ್ನು ಅಧಿಕಾರಿಗಳು ಹೇಳ್ರಿ, BBMP ಅವರು ಎಂಥವ್ಕೆ ಕೊಡಬೇಕು, ಎಂಥವ್ಕೆ ಕಡಿವಾಣ ಹಾಕಬೇಕು ಅಂತೇಳಿ. ಅಯ್ಯೋ. ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ಸದ್ದು ಮಾಡಿದ್ದ ಭಾರತ ಪಾಕ್ ಸಲಿಂಗಿ ಜೋಡಿ ಅಂಜಲಿ ಚಕ್ರ ಮತ್ತು ಪಾಕಿಸ್ತಾನದ ಸೂಫಿ ಮಲಿಕ್ ಜೋಡಿ 5 ವರ್ಷದ ಬಳಿಕ ಈಗ ಬೇರ್ಪಟ್ಟಿದೆ. ನನಗೆ ಸೂಫಿಯಿಂದ ಅನ್ಯಾಯವಾಗಿದೆ ಅಂತ ಅಂಜಲಿ ಹೇಳಿಕೊಂಡಿದ್ದಾರೆ. ಅದಕ್ಕೆ ಇವರು ಸೂಫಿಯವರು ಕೂಡ ನಾನು ಅಂಜಲಿಗೆ ಮೋಸ ದ್ರೋಹ ಮಾಡಿರೋದನ್ನು ಇಬ್ಬರು ಒಪ್ಕೊಂಡಿದ್ದಾರಾ? ಓಕೆ, ನಾನು ತಪ್ಪು ಮಾಡಿದ್ದೇನೆ, ನೋವು ಕೊಟ್ಟಿದ್ದೇನೆ, ಅದಕ್ಕೆ ಕ್ಷಮೆ ಇರಲಿ ಅಂದಿದ್ದಾರೆ. ಅಲ್ಲಿ ಕ್ಲಿಯರು. 2019ರಲ್ಲಿ ಎಂಗೇಜ್ಮೆಂಟ್ ಫೋಟೋ ಶೂಟ್ ಮೂಲಕ ಈ ಜೋಡಿ ಸಖತ್ ಸದ್ದು ಮಾಡಿತ್ತು.